ವೇದಿಕೆಯಲ್ಲಿ ಹಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರೇ, ಬಹಳಷ್ಟು ಮಂದಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂತೇಳಿ ಗೊತ್ತಿಲ್ಲ. ಅಕ್ಕ ಸುಮ್ಮನೆ ಇಲ್ಲ ಅಂತಂದಿದ್ರೆ ನಾವು ಇದುವರೆಗೂ ಬಿಟ್ಟಿ ಚಾಕರಿಯ ಗುಲಾಮಗಿರಿ ಪದ್ಧತಿಯಲ್ಲಿರ್ತಾ ಇದ್ದೀವಿ. ಆ ಗುಲಾಮಗಿರಿಯಿಂದ ಹೊರತಂದು ನಮ್ಮನ್ನೇನಾದ್ರೂ ಇವತ್ತು ಈ ಮಟ್ಟಕ್ಕೆ ಈ ಒಂದು ದೇಶದಲ್ಲಿ ಇವತ್ತು ನಾವು ಇದ್ದೀವಿ ಅಂತಂದ್ರೆ ಬಾಬಾ ಸಾಹೇಬರ ಕೊಡುಗೆ, ಅವರ ಭಿಕ್ಷೆ ಬಂಧುಗಳೇ. ಹಂಗಾಗಿ ಇವತ್ತು ನಾನು ವಿದ್ಯಾರ್ಥಿ ದೆಸೆಯಿಂದ ದಲಿತ ಚಳವಳಿಯ ಜೊತೆ ನಾನು ನಡೆದು ಬಂದ ನಾ ಕಂಡಿಲ್ಲ. ನಾವು ಅಂದ್ರೆ ನಾವು ಹುಟ್ಟಿದ್ದೀವಿ, ದಲಿತ ಚಳವಳಿಯನ್ನು ಹಾಗೆ ಪ್ರಾರಂಭ ಆಗಿದೆ. ಆ ಪ್ರಾರಂಭ ಆಗ್ಬೇಕು ಅಂತಂದ್ರೆ ಮೊದಲಿಗೆ ಹೋರಾಟದ ಹಾದಿಯಲ್ಲಿ ಅವರದೇ ಆದಂತಹ ರೂಪಗಳನ್ನು ಕೊಟ್ಟು ಹೋರಾಟದ ಸಂಕಷ್ಟದಲ್ಲಿ ಸಿಲುಕಿ ಬಹಳಷ್ಟು ಮಂದಿ ಈ ಹೋರಾಟಗಳಲ್ಲಿ ಭಾಗಿಗಳಾಗಿ ಕೇಸುಗಳು ಹಾಕಿಸ್ಕೊಂಡು ಒಳಸ್ಕೊಂಡು ಬಯಸ್ಕೊಂಡು ಬೀದಿ ಬೀದಿಗಳಲ್ಲಿ ಹೋರಾಟಗಳನ್ನು ನಂಬಿಕೊಂಡು ಇಷ್ಟೆಲ್ಲ 1974ರಿಂದ 2024 2024 50 ವರ್ಷಗಳನ್ನ ನಾವು ಇವತ್ತು ದಲಿತ ಚಳುವಳಿಯನ್ನು ಕಂಡಿದ್ದೀವಿ. 51ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ. ಹಂಗಿರ್ಬೇಕಾದ್ರೆ ಇವತ್ತು ಬೇರೆ ಬೇರೆ ಸಮಸ್ಯೆಗಳನ್ನ ನೀವು ಕಂಡಿರ್ತೀರಿ. ಆ ಸಮಸ್ಯೆಗಳು 50 ವರ್ಷಕ್ಕೆ ಬಂತು ಅಂತಂದ್ರೆ ಗೋಲ್ಡನ್ ಜುಬ್ಲಿ ಅಂತ ಮಾಡ್ತಾರೆ. ಅವರೆಲ್ಲ ಹಣವಂತರು, ಸಿರಿವಂತರು, ಗುಣವಂತರಿಲ್ಲ. ಹಣವಂತರು, ಸಿರಿವಂತರು, ಈ ಎರಡರ ಕಡೆಯಿಂದ ಆ ಒಂದು ಜುಬ್ಲಿಯರ್ಗಳನ್ನ ಮಾಡ್ಕೊಳ್ತಾರೆ. ಆದ್ರೆ ನಾನು ಹಂಚ್ಕೊಂಡೆ, ಅಣ್ಣ ನಾವು 50 ವರ್ಷಗಳಾಗ್ತಾ ಇದೆ ದಲಿತ ಚಳವಳಿ ಉಟ್ಕೊಂಡು. ಈ ದಲಿತ ಚಳವಳಿಯಲ್ಲಿ ಇವತ್ತು ಬಹಳಷ್ಟು ಯುವ ನಾಯಕರು ಅವರದೇ ಆದಂತಹ ರೀತಿಯಲ್ಲಿ ಬಾಬಾ ಸಾಹೇಬರ ಹೆಸರಿನಲ್ಲಿ ಇವತ್ತು ನಾವು ಬಹಳಷ್ಟು ಮಂದಿ ಸಂಘಟನೆಗಳನ್ನು ಕಟ್ಟಿಕೊಂಡು ಬಾಬಾ ಸಾಹೇಬರ ಹೆಸರಿನಲ್ಲಿ ಹಲವಾರು ರೀತಿಯಲ್ಲಿ ಸಂಘಟನೆಗಳನ್ನ ಕಟ್ಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಆದ್ರೆ ಈ 50 ವರ್ಷಗಳದ್ದು ಏನಾದ್ರೂ ಒಂದು ಕಾರ್ಯಕ್ರಮ ಮಾಡ್ಬೇಕಲ್ಲಣ ಅಂತ ಅಂದ್ರೆ ಇದು ಕೇಳಿ ನಾನು 6 ತಿಂಗಳಾಯ್ತು. 6 ತಿಂಗಳಿಂದ ಯೋಚನೆ ಮಾಡ್ಕೊಂಡ್ಬಂದೆ, ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಈ ಒಂದು ಚಳುವಳಿಗೆ ರೂಪ ಕೊಟ್ಟಿರ್ತಕ್ಕಂಥವ್ರನ್ನ ಯಾವ ರೀತಿ ನಾನು ಕ್ರೋಢೀಕರಿಸೋದು, ಇಂದಿನ ಚಳುವಳಿಯಲ್ಲಿ ಯಾರ್ಯಾರಿದ್ರು ಅಂತೇಳಿ ನಾನು ಸ್ವಲ್ಪ ಗೊಂದಲದಲ್ಲೂ ಸಿಕ್ಕೊಂಡೆ. ಗೊಂದಲದಲ್ಲಿದ್ರೇನು ಸಹ ಆಯಾ ಭಾಗಕ್ಕೆ ಚಿಕ್ಕಬಳ್ಳಾಪುರದಿಂದ ಹಿಡಿದು ಆಗಿನ ಕಾಲಘಟ್ಟ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಖಂಡ ಜಿಲ್ಲೆಯಾಗಿತ್ತು. 11 ತಾಲೂಕುಗಳು ಸೇರಿ ಒಂದೇ ಕಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ. ನಾನು ವಿದ್ಯಾರ್ಥಿ ಆಗಿದ್ರೇನು ಸಹ ನಮ್ಮ ಕೋಲಾರದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ ನಡೀತಾ ಇದೆ, ದಲಿತ ಚಳವಳಿಯ ಕಾರ್ಯಕ್ರಮ ಅಂತಂದ್ರೆ ನನಗೆ ಬಹಳ ಖುಷಿ. ಏನ್ ಖುಷಿ, ಜನಸಾಗರ ಅವತ್ತಿನ ದಿನಗಳಲ್ಲಿ ಒಂದು ಜೂನಿಯರ್ ಕಾಲೇಜ್ ಫೀಲ್ಡ್ ಆಗಿರ್ಬೋದು, ಒಂದು ಸ್ಟೇಡಿಯಂಗೆ ಆಗಿರ್ಬೋದು, ಅಲ್ಲಿ ಜನ ಸೇರ್ತಾ ಇದ್ದಾರೆ ಅಂತಂದ್ರೆ ದಲಿತ ಚಳವಳಿಯ ಒಂದು ಸೈನ್ಯ ಕದ್ದು ಬರ್ತಾ ಇದೆ ಅಂತಂದ್ರೆ ಸರ್ಕಾರಗಳಿಗೆ, ಆಡಳಿತದ ಅಧಿಕಾರಿಗಳಿಗೆ ಏನ್ ಬರ್ತಾ ಇತ್ತು,
ಪಾಸ್ ಬರ್ತಾ ಇತ್ತು. ಇವತ್ತು ನಮಗೆ ಒಂದು ಕಡೆ ನೋವಾಗ್ತದೆ, ಒಂದ್ ಕಡೆ ಹೇಳ್ಕೊಳಕ್ಕಾಗಲ್ಲ. ಈ 10 ಜನ 20 ಜನ ಒಂದೊಂದು ಹೋರಾಟ ಮಾಡ್ಕೊಂಡು ಇವತ್ತು ನಮಗೆ ನಾವೇ ದಿಕ್ಕಾಪಾಲಾಗಿದೀವಲ್ಲ, ನಮ್ಮಲ್ಲಿ ಒಗ್ಗಟ್ಟುತನ ಕಾಣಿಸ್ತಾ ಇಲ್ವಲ್ಲ, ಏನಾದ್ರೂ ಮಾಡ್ಬೇಕಲ್ಲ. ಈ ಒಂದು ಹಲವಾರು ಸಂಘಟನೆಗಳ ಹೆಸರಿನಲ್ಲಿ ಇರ್ತಕ್ಕಂಥವ್ರನ್ನ ನಮ್ಮ ಜಿಲ್ಲೆನಾದ್ರೂ ನಾವು ಒಂದು ಗಟ್ಟಿತನ ಮಾಡಬೇಕು. ಹಿರಿಯರ ಸಲಹೆಗಳನ್ನ ತಗೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಇರ್ತಕ್ಕಂಥ ಕಿರಿಯ ಹೋರಾಟಗಾರರನ್ನ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿದೆ. ಹಂಗಾಗಿ ಇವತ್ತು ಬಾಬಾ ಸಾಹೇಬರ ಒಂದು ದಲಿತ ಚಳುವಳಿಯ 50ರ ಹೆಸರಿನಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡ್ವಿ. ಏನು 50ರ ಒಂದು ಕಾರ್ಯಕ್ರಮ ಏನಿದು ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಆದ್ರೆ ಈ 50ರ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಮಂದಿ ಇವತ್ತು ನಮ್ಮ ನಾಯಕರುಗಳನ್ನೇ ಹೇಳ್ತೀನಿ, ಇವತ್ತು ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಹೋರಾಟ ಮಾಡಬೇಕಾಗಿದ್ರೆ ಆ ಹೋರಾಟವನ್ನ ನಾವು ಇಲ್ಲಿ ಒಂದು ಕೆಟ್ಟ ರೀತಿಯಲ್ಲಿ ಇರ್ತಕ್ಕಂಥ ಒಂದು ಅಲ್ಲಿ ಏನೋ ಒಂದು ಕೆಟ್ಟ ಇದು ನಡೆದಿರ್ತದೆ, ಅದರ ಪರವಾಗಿ ಇರ್ತಕ್ಕಂಥವ್ರು ಇರ್ತಾರೆ, ಅದರ ವಿರುದ್ಧವಾಗಿರ್ತಕ್ಕಂಥವ್ರು ಇರ್ತಾರೆ. ವಿರುದ್ಧವಾಗಿರ್ತಕ್ಕಂಥ ಹೋರಾಟಗಾರರು ಇವತ್ತೇನಾದ್ರೂ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಚಳುವಳಿಯಲ್ಲಿ ಇರ್ತಕ್ಕಂಥ ನಾಯಕರೇನೆ ಆ ಭ್ರಷ್ಟಾಚಾರ ನಡೆಸಿರ್ತಕ್ಕಂಥವ್ರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರಲ್ಲ, ಆ ಒಂದು ಚಮಚ ಕೆಲಸ ಮಾಡ್ತಾರಲ್ಲ, ಆ ಚಮಚ ಕೆಲಸಗಳನ್ನ ಬಿಟ್ಟು ನಿಜವಾಗಿ ಅಂಬೇಡ್ಕರರನ್ನ ಗೌರವಿಸ್ತಕ್ಕಂಥವ್ರು ಆದ್ರೆ, ನಿಜವಾಗಿ ನಾವು ನಮ್ಮ ಜನಸಮುದಾಯಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ, ನಿಜವಾಗಿ ನಾವು ಬಾಬಾ ಸಾಹೇಬರ ಹೆಸರಿನಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತಂದ್ರೆ ನಾವು ಚಳುವಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಇದಕ್ಕೆ ನಾವು ಹೆಜ್ಜೆ ಹಾಕ್ಬೇಕು ಅನ್ನೋದು ನನ್ನ ಧ್ಯೇಯ. ಹಂಗಾಗಿ ಇವತ್ತು ಆ ದಲಿತ ಚಳುವಳಿಯ 50ರ ಸಂಭ್ರಮದಲ್ಲಿ ಭೀಮ ಕೊರೆಗಾಂವ್ ವಿಜಯೋತ್ಸವ, ಮುಖ್ಯವಾಗಿ ಭೀಮ ಕೊರೆಗಾಂವ್ ವಿಜಯೋತ್ಸವ ಹಿಂದೆ ನಮ್ಮ ಮುಂಚೂಣಿ ನಾಯಕರಾಗಿರ್ತಕ್ಕಂಥವರು ಅವತ್ತಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಾವು ಅನ್ಕೊಳ್ಳೋದೊಂದೇನೆ, ಇವತ್ತು ನಮ್ಮಲ್ಲಿರ್ತಕ್ಕಂಥವರೇ ಭೀಮ ಕೊರೆಗಾಂವ್ ವಿಜಯೋತ್ಸವ ಅಂತಂದ್ರೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಇನ್ನು ಭೀಮ ಕೊರೆಗಾಂವ್ ಅಂದ್ರೆ ಏನು ಅಂತ ಹೇಳಿ ಗೊತ್ತಿಲ್ಲ. ಜನವರಿ 1ನೇ ತಾರೀಕು ಬಂತು ಅಂತಂದ್ರೆ ನಾವುಗಳು ಇವತ್ತು ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೀವಿ, ಎಲ್ಲೋ ರೆಸಾರ್ಟ್ಗೆ ಹೋಗ್ಬೇಕು ಅಂತೀವಿ, ಎಲ್ಲೋ ಇನ್ನೊಂದ್ ಕಡೆ ಪ್ರವಾಸ ಹೋಗ್ಬೇಕು ಅಂತೀವಿ, ನಮ್ಮ ಹೆಂಡತಿನ ಮಕ್ಕಳ ಜೊತೆ ಇನ್ನೊಂದ್ ಕಡೆ ಎಲ್ಲೋ ಹೋಗ್ಬೇಕು ಅಂತೀವಿ. ಆದ್ರೆ ಅವತ್ತಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 1 ಬಂತು ಅಂತಂದ್ರೆ ಮಹಾರಾಷ್ಟ್ರದ ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ದಂಡೆಯಲ್ಲಿರ್ತಕ್ಕಂಥ ಭೀಮ ಕೊರೆಗಾಂವ್, ಅಲ್ಲಿ ಏನು ಡಿಸೆಂಬರ್ 31ರ ರಾತ್ರಿ ನಮ್ಮ ಮಹರ್ ಸೈನ್ಯ ಏನಿತ್ತು, ಮಿಲಿಟರಿ ಸೈನ್ಯ 500 ಜನ ಇರ್ತಕ್ಕಂಥ ಸೈನ್ಯ 28ರಿಂದ 30,000 ಜನವನ್ನ ಪೇಶ್ವೆಗಳನ್ನ ಯುದ್ಧದಲ್ಲಿ ಅವ್ರನ್ನ ಅಟ್ಟಾಡಿಸ್ತಾರೆ, ಮುಗಿಸ್ತಾರೆ, ಓಡಿಸ್ತಾರೆ. ಎಂತ ಸೈನ್ಯ? ಮಹರ್ ಸೈನ್ಯ. ಮಹರ್ ಅಂದ್ರೆ ನಮ್ಮ ಶೋಷಿತ ಜನ, ಅರ್ಥ ಮಾಡ್ಕೊಂಡಿದ್ರು. ಅವತ್ತಿನ ದಿನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗಿ ನಮ್ಮ ಮಿಲಿಟರಿ ಸೈನ್ಯ ಇವತ್ತು ಒಳ್ಳೆ ಒಂದು ದಿಕ್ಕಿನೆಡೆಗೆ ನಮ್ಮನ್ನ ಕೊಂಡೊಯ್ದಿದ್ದಾರೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಅಲ್ಲಿ ನಮ್ಮ ಸೈನ್ಯದಲ್ಲಿರ್ತಕ್ಕಂಥ 22 ಮಂದಿ ಸತ್ತಿರ್ತಾರೆ. ಆ ಸತ್ತಿರ್ತಕ್ಕಂಥ ಜ್ಞಾಪಕಾರ್ಥಕವಾಗಿ ಅಲ್ಲಿ ಒಂದು ವಿಜಯ ಸ್ತಂಭವನ್ನ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ ಒಂದು ವಿಜಯ ಸ್ತಂಭವನ್ನ ನಿಲ್ಲಿಸಿರ್ತಾರೆ. ಆ ನಿಲ್ಲಿಸಿರ್ತಕ್ಕಂಥ ವಿಜಯ ಸ್ತಂಭಕ್ಕೆ ಹೋಗಿ ನನ್ನ ಜನ ಇವತ್ತು ಮಡಿದಿರ್ತಕ್ಕಂಥ ದಿನ ಅಂತೇಳಿ
ಅವ್ರು ಹೋಗಿ ಅಲ್ಲಿ ಸೆಲ್ಯೂಟ್ ಹೊಡಿತಾರೆ. ಇವತ್ತು ನಾವೇನಾದ್ರೂ ನಮ್ಮ ಜನವನ್ನ ಜನವರಿ 1ರಂದು ಇಂಥ ಒಂದು ಕಾರ್ಯಕ್ರಮ ಇದೆ ಬರ್ರಿ ಅಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗ್ಬೇಕು ಅಂತ ಇಂಥ ಒಂದು ವಿಚಾರಗಳನ್ನ ಜನಕ್ಕೆ ಮುಟ್ಟಿಸಬೇಕಾಗಿರೋದ್ರಿಂದ ಇವತ್ತು 50ರ ಸಂಭ್ರಮದಲ್ಲಿ ಭೀಮಕೊರೆದ ವಿಜಯೋತ್ಸವ, ಆ ವಿಜಯೋತ್ಸವದ ಒಂದು ಆಚರಣಾ ವಿಚಾರಣದ ಬಗ್ಗೆ ಹಿರಿಯರು ಬಹಳಷ್ಟು ಮಂದಿ, ಬಹಳಷ್ಟೇನಿಲ್ಲ, ಒಬ್ರು ಇಬ್ರು ಮಾತಾಡ್ತಾರೆ, 3 ಜನ, ಆಮೇಲೆ ಕಾರ್ಯಕ್ರಮವನ್ನ ಇದ್ ಮಾಡೋಣ. ಹಂಗಾಗಿ ಯಾರನ್ನು ಎದ್ದೋಗೋದಾಗ್ಲಿ ಡಿಸ್ಟರ್ಬೆನ್ಸ್ ಮಾಡೋದಾಗ್ಲಿ, ನಮಗೆ ಬೇಕಾಗಿರೋದು ವಿಚಾರ. ಆ ವಿಚಾರ ವಿನಿಮಯಗಳನ್ನು ಹಂಚ್ಕೊಳ್ಳೋದಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅಂತ ಒಂದು ವೇದಿಕೆಯಲ್ಲಿ ಆಶಯ ನುಡಿಗಳು ಆಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ವಂದಿಸ್ತಾ, ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಭೀಮ ಬಂಧುಗಳಿಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಪ್ರಬುದ್ಧ ಭಾರತ.